ನಮಸ್ಕಾರ ವೀಕ್ಷಕರೇ. ಪಶ್ಚಿಮ ಬಂಗಾಳದಲ್ಲಿ ಸಿಎಂ ಸುವೇಂದು ಸರ್ಕಾರದಿಂದ ಮತ್ತೊಂದು ಕ್ರಾಂತಿಯಾಗಿದೆ. ಇಡೀ ರಾಜ್ಯದ ಜನತೆಗೆ ಮಾರಕವಾಗಿದ್ದ ಮಮತಾ ಮೀಸಲಾತಿ ನಿಯಮಕ್ಕೆ ಕೊಕ್ಕೆ ಹಾಕುವ ಮೂಲಕ ಮೂಲ ನಿವಾಸಿಗಳಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಈ ಒಬಿಸಿ ರಿಸರ್ವೇಶನ್ ಅಮೆಂಡ್ಮೆಂಟ್ ಬಿಲ್ ಸದ್ಯ ದೊಡ್ಡ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಈ ಬಿಲ್ ಮೇಲೆ ಕಣ್ಣಿಟ್ಟಿದ್ದು ಯಾಕೆ, ಇದನ್ನ ತಿದ್ದುಪಡಿ ಮಾಡಿ ಮಂಡಿಸಿದಾಗ ಯಾರೆಲ್ಲ ಬೆಂಬಲ ಕೊಟ್ರು, ಯಾರು ಕೊಡ್ಲಿಲ್ಲ, ಈ ಬಿಲ್ ಜಾರಿ ಮಾಡದೇ ಇದ್ದಿದ್ರೆ ಏನಾಗ್ತಾ ಇತ್ತು, ಇದೆಲ್ಲವೂ ಕೂಡ ಮುನ್ನೆಲೆಗೆ ಬಂದು ಚರ್ಚೆ ಆಗ್ತಾ ಇದೆ. ಇನ್ನೊಂದೆಡೆ ಮಮತಾ ಬ್ಯಾನರ್ಜಿಯ 2024ರ ವಿಡಿಯೋ ಒಂದು ಇದ್ದಕ್ಕಿದ್ದಂತೆ ವೈರಲ್ ಆಗ್ತಾ ಇದೆ. ಸೆಷನ್ ಒಳಗೆ ಜೈ ಶ್ರೀರಾಮ್ ಅಂದಿದ್ದಕ್ಕೆ ಮಮತಾ ಪಿತ್ತವನ್ನ ನೆತ್ತಿಗೇರಿಸಿಕೊಂಡು ಕೂಗಾಡಿದ್ರು. ಆದ್ರೆ ಈಗ ಏನಾಯ್ತು ಅಂತ ಜನರು ಮಾತಾಡ್ತಾ ಇದ್ದಾರೆ. ಮತ್ತೊಂದೆಡೆ ಟಿಎಂಸಿ ನಾಯಕರು, ಕ್ರಿಮಿನಲ್ಗಳಿಗೆ ಜನರ ಸನ್ಮಾನಗಳು ಮುಂದುವರೆದಿವೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದಂತ ದೇಶದಲ್ಲಿ ಅಧಿಕಾರ ಅನ್ನೋದು ಯಾಕೆ ಮುಖ್ಯವಾಗುತ್ತೆ ಅನ್ನೋದನ್ನ ಒಂದು ವಾಕ್ಯದಲ್ಲಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ದುಡ್ಡಿಗೋಸ್ಕರ ಅಧಿಕಾರಕ್ಕೆ ಆಸೆ ಪಡ್ತಾರೆ, ಚೆನ್ನಾಗಿ ಲೂಟಿ ಹೊಡೆದು ಐಷಾರಾಮಿ ಜೀವನ ನಡೆಸ್ತಾರೆ ಅನ್ನೋದು ಮಾತ್ರ ಆಗಿದ್ದಿದ್ರೆ ಒಂದು ಲೆವೆಲ್ಗೆ ದೇಶವನ್ನ ರಿಪೇರಿ ಮಾಡ್ಬೋದಿತ್ತು. ಆದ್ರೆ ಈ ರೀತಿ ದುಡ್ಡು ಮಾಡೋದಕ್ಕೆ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರಲ್ವಾ, ಅದೇ ದೇಶಕ್ಕೆ ಹಾಗೂ ಜನರಿಗೆ ಮಾರಕವಾಗೋದು. ಕೆಲವೊಂದು ಸಲ ಇದೆಲ್ಲ ಎಷ್ಟು ವ್ಯವಸ್ಥಿತವಾಗಿ ಸಂವಿಧಾನ ಹಾಗೂ ಕಾನೂನನ್ನ ಬಳಸಿಕೊಂಡೇ ನಡೆಯುತ್ತೆ ಅಂದ್ರೆ ಮತ್ತೆ ಅದನ್ನ ಸರಿಪಡಿಸಬೇಕು ಅಂದ್ರೆ ಹರಸಾಹಸವನ್ನ ಪಡ್ಲೇಬೇಕು. ಅಷ್ಟಾದ್ರೂ ಮಾಡೋದು ಕಷ್ಟ ಅನ್ನೋ ಹಂತಕ್ಕೆ ಹೋಗಿ ತಲುಪಿ ಬಿಡುತ್ತೆ. ಬಂಗಾಳ ವಿಷಯಕ್ಕೆ ಬಂದ್ರೆ ಬಿಜೆಪಿ ಗೆಲ್ಲೋದರ ಜೊತೆಗೆ ಟಿಎಂಸಿ ಹೀನಾಯ ಸೋಲು ಹಾಗೂ ಚೂರು ಚೂರಾಗಿರೋದ್ರಿಂದ ಅತ್ಯಂತ ದೊಡ್ಡ ಪ್ರಮಾದವೊಂದನ್ನ ತಪ್ಪಿಸುವುದು ಸಾಧ್ಯವಾಗಿದೆ. ಬಂಗಾಳ ವಿಧಾನಸಭೆಯಲ್ಲಿ ಒಂದು ಪ್ರಮುಖ ಬಿಲ್ ಅನ್ನ ಪಾಸ್ ಮಾಡುವಲ್ಲಿ ಸುವೇಂದು ಕ್ಯಾಬಿನೆಟ್ ಯಶಸ್ವಿಯಾಗಿದೆ. ಒಬಿಸಿ ರಿಸರ್ವೇಶನ್ ಅಮೆಂಡ್ಮೆಂಟ್ ಬಿಲ್ ಇದಾಗಿದ್ದು 17% ಇದ್ದ ಮೀಸಲಾತಿಯನ್ನ 7%ಗೆ ಇಳಿಸಿ ಕಾಯ್ದೆಯನ್ನ ಪಾಸ್ ಮಾಡಿದ್ದಾರೆ. ಅರರೆ, ಇದೆಲ್ಲ ಹೇಗೆ ಸಾಧ್ಯ? ಮೀಸಲಾತಿ ಅನ್ನೋ ವಿಚಾರವನ್ನ ಟಚ್ ಮಾಡೋದಕ್ಕೆ ಇಂಡಿಯಾದಲ್ಲಿ ನಾಯಕರೆಲ್ಲ 40 ಸಲ ಯೋಚನೆ ಮಾಡ್ತಾರೆ. ಮೀಸಲಾತಿ ಹೆಚ್ಚಿಸೋ ವಿಚಾರ ಆದ್ರೆ ಪರವಾಗಿಲ್ಲ, ಯಾವುದೇ ಸಮಸ್ಯೆ ಇಲ್ಲದೆ ಈಸಿಯಾಗಿ ಆಗಿ ಹೋಗಿ ಬಿಡುತ್ತೆ. ಆದ್ರೆ ಇದು ತಗ್ಗಿಸೋ ಕೆಲಸ, ಅದು 1-2% ಅಲ್ಲ, ಬರೋಬ್ಬರಿ 10% ತಗ್ಗಿಸಿದ್ದಾರೆ. ಹಿಂಗೆಲ್ಲ ಮಾಡ್ಬಿಟ್ರೆ ಸರ್ಕಾರಕ್ಕೆ ನೆಗೆಟಿವ್ ಆಗೋದಿಲ್ವಾ? ಈಗ ತಾನೇ ಬಂಗಾಳದಲ್ಲಿ ಕಮಲ ಅರಳಿದೆಯಲ್ವಾ, ತಮ್ಮ ತಲೆ ಮೇಲೆ ತಾವೇ ಕಲ್ಲು ಹಾಕಿಕೊಂಡ್ರಾ ಅನ್ನೋ ಪ್ರಶ್ನೆ ಹುಟ್ಟೋದು ಸಹಜ. ಆದ್ರೆ ಈ ಬಿಲ್ ಪಾಸ್ ಆದ ಬಳಿಕ ರಾಜ್ಯದಲ್ಲಿ ಒಂದೇ ಒಂದು ಅಸಮಾಧಾನ ಕೂಡ ಬಂದಿಲ್ಲ. ಯಾಕಂದ್ರೆ ಈ ನಿರ್ಣಾಯಕ ಬಿಲ್ ಪಾಸ್ ಮಾಡೋದರ ಹಿಂದೆ ಅಷ್ಟೇ ದೊಡ್ಡ ಆತಂಕಕಾರಿ ವಿಚಾರ ಇತ್ತು. ವಾಸ್ತವದಲ್ಲಿ ಬಂಗಾಳದಲ್ಲಿ ಒಬಿಸಿ ರಿಸರ್ವೇಶನ್ ಇದ್ದಿದ್ದು 7% ಮಾತ್ರ. ಆದ್ರೆ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿಗೆ ಕೆಲವರನ್ನ ಕಂಡ್ರೆ ವಿಶೇಷ ಮಮಕಾರ ಹಾಗೂ ಅದೊಂಥರ ಕಾಳಜಿ ಇರೋದ್ರಿಂದ ಅವರಿಗೋಸ್ಕರ, ಅರ್ಥಾತ್ ಮುಸ್ಲಿಂ ಸಮುದಾಯಕ್ಕೋಸ್ಕರ ಈ ಮೀಸಲಾತಿಯನ್ನ 17%ಗೆ ಏರಿಸಿಕೊಂಡಿರ್ತಾರೆ. 2021ರ ಎಲೆಕ್ಷನ್ ವೇಳೆ ಬಹಿರಂಗವಾಗಿ ನಿಂತು ಮಮತಾ ಕೋರ್ಟ್ಗೆ ಸವಾಲ್ ಹಾಕಿರ್ತಾರೆ. ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿಗೆ ಅವಕಾಶ ಇಲ್ಲದೆ ಇರಬಹುದು, ಆದ್ರೆ ನಾನು ಅದ್ಯಾವುದಕ್ಕೂ ಕೂಡ ಕೇರ್ ಮಾಡೋದಿಲ್ಲ, ಒಬಿಸಿ ಮೀಸಲಾತಿಯಲ್ಲೇ ನನಗೆ ಬೇಕಾದವರಿಗೂ ಮೀಸಲಾತಿ ಕೊಡ್ತೀನಿ ಅಂತ ಸವಾಲ್ ಹಾಕಿದ್ರು. ಹೇಳಿದ್ದನ್ನ ಈ ರೀತಿ ತಮ್ಮ ಕ್ಯಾಬಿನೆಟ್ ನಲ್ಲಿ ಬಿಲ್ ಪಾಸ್ ಮಾಡಿ ಜಾರಿಗೂ ತಂದಿದ್ರು. ಇದರ ಕರಾಳತೆ ಹೇಗಿತ್ತು ಅಂದ್ರೆ, ಈ ಬಿಲ್ ಪಾಸ್ ಆಗುವಾಗ ಹೊಸದಾಗಿ 113 ಸಮುದಾಯಗಳನ್ನ ಸೇರ್ಪಡೆ ಮಾಡ್ತಾರೆ. ಅದರಲ್ಲಿ 90% ಸಮುದಾಯಗಳು ಮುಸ್ಲಿಂ ಧರ್ಮದ ವಿವಿಧ ಒಳ ಜಾತಿಗಳನ್ನ ಸೇರ್ಪಡೆ ಮಾಡಲಾಗಿರುತ್ತೆ. ನಂತರದಲ್ಲಿ ಒಬಿಸಿ ಎ, ಒಬಿಸಿ ಬಿ ಅಂತ ಸಪರೇಟ್ ಕ್ಯಾಟಗರಿ ಮಾಡಿ ತಮ್ಮ ನೆಚ್ಚಿನ ಪ್ರಜೆಗಳಿಗೆ 10%, ಉಳಿದವರಿಗೆ 7% ಮೀಸಲಾತಿಯನ್ನ ಕೊಡ್ತಾ ಇರ್ತಾರೆ. ಈಗ ಆ ಹೆಚ್ಚುವರಿ 10%ಗೆ ಸುವೇಂದು ಸರ್ಕಾರ ಕೊಕ್ಕೆ ಹಾಕಿರೋದು. ಸರ್ಕಾರಿ ದಾಖಲೆಗಳು ಹಾಗೂ ಸರ್ವೆಗಳ ಪ್ರಕಾರ ಬಂಗಾಳದಲ್ಲಿ ಒಬಿಸಿ ಕ್ಯಾಟಗರಿಗೆ ನ್ಯಾಯವಾಗಿ ಸೇರೋದು 66 ಸಮುದಾಯಗಳು ಮಾತ್ರ. ಆದ್ರೆ ಮಮತಾ ಇಲ್ಲ ಸಲ್ಲದ ಕೆಲಸಗಳನ್ನ ಮಾಡಿ ಎಲ್ಲವನ್ನು ಹದಗೆಡಿಸಿ ನಿಜವಾದ ಅರ್ಹರಿಗೆ ಉಪಯೋಗ ಆಗದಂತೆ ಮಾಡಿಟ್ಟಿದ್ರು. ಬಿಜೆಪಿ ಸರ್ಕಾರ ಬರ್ತಾ ಇದ್ದ ಹಾಗೆ ಕೊಟ್ಟ ಮಾತಿನಂತೆ ಮೊದಲ ವಾರದಲ್ಲೇ ಈ ಹೆಚ್ಚುವರಿ ಸಮುದಾಯಗಳನ್ನ ಕಿತ್ತು ಹಾಕುವ ಆದೇಶವನ್ನ ನೀಡಿತ್ತು. ಆದ್ರೆ ಅದು ಸಂವಿಧಾನಾತ್ಮಕವಾಗಿಸೋದು ಕಾಯ್ದೆ ಜಾರಿ ಮೂಲಕ. ಈಗ ಆ ಕೆಲಸ ಆಗಿದೆ. ಅಂದಹಾಗೆ ಈ ಪ್ರಕ್ರಿಯೆ ಬೆನ್ನಲ್ಲೇ ಸೂಕ್ತ ಕಾರಣವನ್ನ ಕೂಡ ಸರ್ಕಾರ ನೀಡಿದ್ದು, ಹೆಚ್ಚುವರಿ 113 ಸಮುದಾಯಗಳ ಹಿನ್ನೆಲೆ ಸರ್ವೆ ರಿಪೋರ್ಟ್ ಯಾವುದೂ ಕೂಡ ಸರಿಯಾಗಿಲ್ಲ, ಆದ್ರಿಂದ ಇವರನ್ನ ಈ ಕ್ಯಾಟಗರಿಯಲ್ಲಿ ಮುಂದುವರಿಸೋದಕ್ಕೆ ಆಗೋದಿಲ್ಲ ಅಂತಲೇ ಸ್ಪಷ್ಟನೆ ನೀಡಿ ಟೇಬಲ್ ಮಾಡಲಾಗಿತ್ತು. ನಂತರ ಈ ಬಿಲ್ ಪಾಸ್ ಕೂಡ ಆಯ್ತು. ಇನ್ನು ಬಿಲ್ ಪಾಸ್ ವೇಳೆ ಏನಾದ್ರೂ ಅಡೆತಡೆ ಆಯ್ತಾ ಅನ್ನೋ ಕಡೆ ನೋಡ್ತಾ ಹೋದ್ರೆ ಸರ್ಕಾರದ ಬಳಿ 2/3 ಮೆಜಾರಿಟಿ ಇರೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲದೆ ಈ ಬಿಲ್ ಪಾಸ್ ಆಗುತ್ತೆ ಅನ್ನೋದು ಮೊದಲೇ ಗೊತ್ತಿತ್ತು. ಸುಮಾರು 186 ಶಾಸಕರು ಈ ಬಿಲ್ ಪರವಾಗಿದ್ರು, 17 ಶಾಸಕರು ಈ ಬಿಲ್ ವಿರುದ್ಧವಾಗಿದ್ರು. ಇಂಟ್ರೆಸ್ಟಿಂಗ್ ಅಂಶ ಅಂದ್ರೆ ವಿಪಕ್ಷ ನಾಯಕ ರಿತಬ್ರತ ಬ್ಯಾನರ್ಜಿ ಹಾಗೂ ಒಂದಿಷ್ಟು ನಾಯಕರು ಈ ಬಿಲ್ ಬಗ್ಗೆ ಇಂಟ್ರೆಸ್ಟ್ ತೋರಿಸದೆ ಹೊರ ನಡೆದ್ರು. ಇದು ಕೂಡ ಪಾಸಿಟಿವ್ ಆಗಿ ವರ್ಕ್ ಆಯ್ತು ಅನ್ನೋದು. ಇನ್ನು ಈ ಬಿಲ್ ಪಾಸ್ ಮಾಡೋದರ ಜೊತೆಗೆ ಇನ್ನೊಂದು ಅತ್ಯಂತ ದೊಡ್ಡ ಜವಾಬ್ದಾರಿ ಸರ್ಕಾರದ ಮೇಲಿತ್ತು. ಅದೇನು ಅಂದ್ರೆ ಮುಂದಿನ ದಿನಗಳಲ್ಲಿ ಅರ್ಹರಿಗೆ ಅನ್ಯಾಯ ಆಗೋದಿಲ್ಲ ಅನ್ನೋ ಭರವಸೆ ಕೊಡೋದು.
ಸಾಕಷ್ಟು ಅನರ್ಹರನ್ನ ಕಿತ್ತು ಹಾಕಿರೋದ್ರಿಂದ ಜನರಲ್ಲಿರೋ ಆತಂಕಕ್ಕೆ ಸುವೇಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅರ್ಹ ಸಮುದಾಯಗಳ ಸೇರ್ಪಡೆಗೆ ಇದರಿಂದ ಯಾವುದೇ ತಡೆ ಆಗುವುದಿಲ್ಲ, ಅದು ನಡೆದೇ ನಡೆಯುತ್ತೆ ಅಂತ ತಿಳಿಸಿದ್ದಾರೆ. ಅಂದಹಾಗೆ ಈಗ ಈ ಬಿಲ್ ಜಾರಿ ಮಾಡದೇ ಇದ್ದಿದ್ರೆ ಪರಿಣಾಮ ಏನಾಗ್ತಾ ಇತ್ತು ಅನ್ನೋದು ಕೂಡ ಮುಖ್ಯವಾಗುತ್ತೆ. ಮೊದಲನೆಯದಾಗಿ ಮಮತಾ ಮಾಡಿಟ್ಟ ಕೆಲಸ ಸಂವಿಧಾನ ವಿರೋಧಿಯಾಗಿತ್ತು, ಹಾಗೆ ಅರ್ಹರಿಗೆ ವಂಚಿಸಿದಂತೆ ಆಗ್ತಾ ಇತ್ತು. ಅಲ್ಲದೆ ಮೊದಲೇ ಬಂಗಾಳದಲ್ಲಿ ಅಕ್ರಮ ವಲಸಿಗರ ಕಾಟ ಯಾವ ಮಟ್ಟದಲ್ಲಿ ಇದೆ ಅನ್ನೋದು ಗೊತ್ತಿರೋದೆ. ಈಗ ಸುವೇಂದು ಬಂದಿರೋದ್ರಿಂದ ಅವರನ್ನೆಲ್ಲ ತ್ವರಿತ ಗತಿಯಲ್ಲಿ ಹೊರ ಹಾಕೋ ಕೆಲಸಗಳು ಸರಾಗವಾಗಿ ಆಗ್ತಾ ಇದೆ. ಆದ್ರೆ ಇಂಥ ಕಾಯ್ದೆಗಳನ್ನ ಮಾಡೋ ಮೂಲಕ ಯಾವುದಾದ್ರೂ ಒಂದು ಸಮುದಾಯದ ಹೆಸರಲ್ಲಿ ನಕಲಿ ದಾಖಲೆಗಳನ್ನ ಕೊಟ್ಟು ಭಾರತೀಯರಿಗೆ ಸೇರಬೇಕಾದ ಸೌಲಭ್ಯಗಳನ್ನ ಇತರರು ಪಡೆಯೋದಕ್ಕೆ ದಾರಿ ಮಾಡಿ ಕೊಟ್ಟಂತಾಗ್ತಾ ಇತ್ತು. ಅಲ್ಲದೆ ಭಾರತದಲ್ಲಿ ಕೆಲವರು ಈ ರೀತಿ ಸೌಲಭ್ಯಗಳನ್ನ ದುರುಪಯೋಗ ಪಡಿಸಿಕೊಂಡು ದೇಶದ್ರೋಹದ ಕೆಲಸಗಳನ್ನ ಮಾಡ್ತಾ ಇರೋ ಬಗ್ಗೆ ಆಗಾಗ ವರದಿಗಳಾಗ್ತಾನೆ ಇರುತ್ತೆ. ಆದ್ರಿಂದ ಆರಂಭದಲ್ಲೇ ಇಂಥ ಸಮಾಜಘಾತುಕ ಕೆಲಸಗಳಿಗೆ ಬ್ರೇಕ್ ಹಾಕಿರೋದು ಜನರಲ್ಲಿ ಸಂತಸವನ್ನ ತರಿಸ್ತಾ ಇದೆ. ಅಲ್ಲದೆ ಮರೆತೇ ಹೋಗಿರೋ ಮಮತಾರನ್ನ ಮತ್ತೆ ನೆನಪಿಸಿಕೊಂಡು ಜನರು ಆಕ್ರೋಶ ಹೊರಹಾಕೋ ಹಾಗಾಗಿದೆ. ಇನ್ನು ಮಮತಾ ರಾಜಕೀಯ ಪಾತಾಳ ಕಾಣ್ತಾ ಇದ್ರು, ಅವರ ಹಳೆಯ ಆಡಳಿತದ ಎಫೆಕ್ಟ್ ಮಾತ್ರ ಆಗಾಗ ನೆನಪಾಗೋ ಕೆಲಸ ಆಗ್ತಾ ಇರುತ್ತೆ. ಮಮತಾ ಬ್ಯಾನರ್ಜಿಗೆ ಜೈ ಶ್ರೀರಾಮ್ ಅನ್ನೋ ಪದ ಕೇಳಿದ್ರೆ ಆಗ್ತಾ ಇರ್ಲಿಲ್ಲ. ಇಳಿ ವಯಸ್ಸಲ್ಲೂ ಆ ಪದ ಕೇಳಿದ ತಕ್ಷಣ ಎಲ್ಲಾ ಆಕ್ರೋಶಗಳು ಒಟ್ಟುಗೂಡಿ ಅದನ್ನ ವ್ಯಕ್ತಪಡಿಸ್ತಾ ಇದ್ರು. ಹಲವು ಸಂದರ್ಭಗಳಲ್ಲಿ ಪ್ರಧಾನಿ ಮೋದಿ ಇದ್ದ ಸಮಾವೇಶದಲ್ಲೂ ಜೈ ಶ್ರೀರಾಮ್ ಅಂತ ಹೇಳಿದ್ದಕ್ಕೆ ಮಮತಾ ಕೆಂಡ ಕಾರಿರುವ ಸಾಕಷ್ಟು ಉದಾಹರಣೆಗಳಿವೆ. 2024ರಲ್ಲಿ ಸೆಷನ್ ನಲ್ಲಿ ಈ ಘೋಷಣೆ ಕೇಳಿ ಪಿತ್ತ ನೆತ್ತಿಗೇರಿಸಿಕೊಂಡಿದ್ದ ಮಮತಾ ವಿಪಕ್ಷ ನಾಯಕರಿಗೆ, ನಿಮಗೆ ನಾಚಿಕೆ ಆಗೋದಿಲ್ವಾ? ಇದು ನಿಮ್ಮ ಪಾರ್ಟಿ ಆಫೀಸ್ ಅಲ್ಲ, ಸೆಷನ್, ಈ ರೀತಿ ಕೂಗಬಾರ್ದು, ಇದು ಡರ್ಟಿ ಪಾಲಿಟಿಕ್ಸ್, ಬಿಜೆಪಿಯವರೆಲ್ಲ ಆಂಟಿ ಬೆಂಗಾಲಿ ಅಂತ ಹೇಳಿದ್ರು. ಜೈ ಶ್ರೀರಾಮ್ ಅಂತ ಕೂಗೋದನ್ನ ಮಮತಾ ಆಂಟಿ ಬೆಂಗಾಲಿ ಅಂತ ಹೇಳಿದ್ರು. ಬಂಗಾಳಿ ಜನರು ಮಾತ್ರ ಈ ಬಾರಿ ಎಲೆಕ್ಷನ್ ನಲ್ಲಿ ಜೈ ಶ್ರೀರಾಮ್ ಅಂದಿದ್ದು ಯಾಕೆ ಅನ್ನೋ ಮಾತುಗಳು ಈಗ ಬರ್ತಾ ಇದೆ. ಇನ್ನೊಂದೆಡೆ ಮಮತಾ ಪಕ್ಷ ಸೇರ್ಕೊಂಡು ಮಾಡಬಾರದನ್ನ ಮಾಡಿದ್ದ ಎಂಎಲ್ಎಗಳಿಗೆ ಒಂದು ಕಡೆ ಪೊಲೀಸರ ಕಾಟ, ಇನ್ನೊಂದು ಕಡೆ ಬಂಗಾಳದ ಜನರ ಕಾಟ ತಪ್ಪಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಟಿಎಂಸಿ ಮಾಜಿ ಶಾಸಕ ತಾರಕೇಶ್ವರ ಅನ್ನೋ ವ್ಯಕ್ತಿ ಮೇಲೆ ಸಾಕಷ್ಟು ಕ್ರಿಮಿನಲ್ ಕೇಸ್ಗಳಿದ್ವು. ಈ ಪೈಕಿ 2021ರಲ್ಲಿ ಬಿಜೆಪಿ ಶಾಸಕರೊಬ್ಬರನ್ನ ಕೆಟ್ಟದಾಗಿ ಬೈದು ಅವರ ಕಾರನ್ನ ಪುಡಿಗಟ್ಟಿದ್ರು. ಮಮತಾ ಸರ್ಕಾರ ಇದ್ದಿದ್ರಿಂದ ಏನೂ ಸಮಸ್ಯೆ ಆಗೋದಿಲ್ಲ ಅಂತ ಅಟ್ಟಹಾಸವನ್ನ ಮೆರೆದಿದ್ರು. ಆದ್ರೆ ಈಗ ಕ್ರಿಮಿನಲ್ ಶಾಸಕನನ್ನ ಅಂಗಿ ಚಡ್ಡಿಯಲ್ಲಿ ರಸ್ತೆ ತುಂಬಾ ಮೆರವಣಿಗೆ ಮಾಡಿದ್ದಾರೆ. ಇನ್ನೊಬ್ಬ ಮಾಜಿ ಶಾಸಕ ನೀಲಾಂಬತಿ ಸಹ ನಾನಂತೂ ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ ಅಂತ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಅಧಿಕಾರ ಇದ್ದಾಗ ಯಾವೆಲ್ಲ ರೀತಿ ಕಾಟ ಕೊಟ್ಟಿದ್ರು ಅನ್ನೋದನ್ನ ನೆನಪಿಟ್ಕೊಂಡಿರೋ ಜನರು ಎಲ್ಲಾ ಕಡೆಯಿಂದಲೂ ಮೊಟ್ಟೆ ಎಸೆದು ಅಟ್ಯಾಕ್ ಮಾಡಿದ್ದಾರೆ. ಗುಂಪುಗೂಡಿ ಎಳೆದಾಡಿ ಈಗ ಸಮಯ ಬದಲಾಗಿದೆ ಅನ್ನೋದನ್ನ ಆತನಿಗೆ ಅರ್ಥ ಆಗೋ ಭಾಷೆಯಲ್ಲೇ ಹೇಳಿದ್ದಾರೆ. ಈ ಎರಡೂ ವಿಡಿಯೋಗಳು ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಅಂದಹಾಗೆ ಬಂಗಾಳ ಯಾವ ರೀತಿ ಜನರಿಗೆ ನರಕವಾಗಿತ್ತು ಅನ್ನೋದಕ್ಕೆ ಇದೆಲ್ಲವೂ ಸಾಕ್ಷಿ ಆಗ್ತಾ ಇದೆ. ಟಿಎಂಸಿಯಿಂದ ಒಬ್ಬ ಗೆದ್ದ ಅಂದ್ರೆ ಆತ ಜನರ ಪಾಲಿಗೆ ರಾಕ್ಷಸನಾಗ್ತಾ ಇದ್ದ ಅನ್ನೋದನ್ನ ಇದೆಲ್ಲವೂ ಹೇಳ್ತಾ ಇದೆ. ಸದ್ಯ ಇವರೆಲ್ಲರ ಪರಿಸ್ಥಿತಿಯು ಕೂಡ ಮಾಡಿದುಣ್ಣೋ ಮಹಾರಾಯ ಅನ್ನೋ ಹಾಗಾಗಿದೆ. ಅಂದಹಾಗೆ ಈ 5 ವರ್ಷ ಬಂಗಾಳದಲ್ಲಿ ರಿಪೇರಿ ಆಗ್ಬೇಕಾಗಿರೋ ಸಾಕಷ್ಟು ವಿಷಯಗಳಿವೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.